ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಹೆಲ್ದಿಯರ್ ವರ್ಷನ್ ಆಫ್ ಸಮೋಸ ಮಾಡಾಕ್ತಾನೆ. ಇದು ಡೀಪ್ ಆಗಿ ಇದನ್ನ ಮಾಡಿರೋದಿಲ್ಲಲ್ರಿ, ಎಣ್ಣೆ ಒಳಗ ಡೀಪ್ ಫ್ರೈ ಮಾಡಿರೋದಿಲ್ಲ. ಅದಕ್ಕೆ ಇದು ಬೆಸ್ಟ್ ಇರ್ತೈತಿ. ಇದು ಮಕ್ಕಳಿಗೆ ಸಮೋಸ ಕೇಳಿದ್ರ ಈ ತರ ನಾವು ಕೊಡಾಕನು ಬರ್ತೈತಿ. ಇದು ನಾವು ಪಡ್ಡಿನ ಮನ್ಯಾಗ ಮಾಡಿದ್ರಿ. ಇದನ್ನ ನೋಡ್ರಿ, ಈಗ ನಾನು ಆಲೂ ತಗೊಂಡನಿ. ಆಲೂ ಎಲ್ಲ ಕುದಿಸಿ ಸಿಪ್ಪೆ ತೆಗೆದು ಎಲ್ಲ ಅದನ್ನ ಆಲೂ ತಗೊಂಡನ್ರಿ. ಈಗ ಅದಕ್ಕೆ ಒಂದಿಷ್ಟು ಗೋಧಿ ಹಿಟ್ಟು ತಗೊಳಕ್ತಾನೆ. ಗೋಧಿ ಹಿಟ್ಟು ಇರ್ತೈತಲ್ರಿ, ಒಂದು ಕಪ್ಪಿನಷ್ಟ ನಾನು ಇಲ್ಲೇ ಗೋಧಿ ಹಿಟ್ಟು ತೊಗೊಂಡನಿ. ಅದಕ್ಕೆ ಈಗ ಅಳತೆ ಮಾಡಿ ಈಗ ಅದಕ್ಕೊಂದು ಸ್ವಲ್ಪ ಚಿರೋಟಿ ರವೆ ಹಾಕೊಳಕ್ತಾನೆ. ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟು ಎರಡನ್ನು ತೊಗೊಂಡನ್ರಿ. ಮತ್ತು ಸ್ವಲ್ಪ ಜೀರಿಗೆ ಹಾಕೊಳಕ್ತಾನೆ. ಅದಕ್ಕೆ ಇವನ್ನೆಲ್ಲ ಹಾಕೊಂಡು ಅಜ್ವಾನ, ಜೀರಿಗೆ, ಗೋಧಿ ಹಿಟ್ಟು ಅವನ್ನೆಲ್ಲನೂ ತೊಗೊಂಡು ನಾನು ಈಗ ಒಂದು ಹಿಟ್ಟು ತಯಾರು ಮಾಡ್ಕೋಬೇಕಾಕತ್ರಿ. ಈಗ ನೋಡ್ರಿ, ಇದನ್ನೆಲ್ಲ ತೊಗೊಂಡನಿ. ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕಿ ಒಂದು ಸ್ವಲ್ಪ ಒಂದು ಕಪ್ ಹಿಟ್ಟು ತೊಗೊಂಡ್ರೆ ಒಂದು ಅರ್ಧ ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡೇನ್ರಿ. ಸ್ವಲ್ಪ ಆಯಿಲ್ ಹಾಕಾಕತ್ತಾನೆ. ಆಯಿಲ ಸ್ವಲ್ಪ ಹಾಕಿದ್ರೆ ನಡಿತೈತಿ. ಈಗ ನೋಡ್ರಿ, ಇದನ್ನು ಎಲ್ಲ ನಾನು ಕಲಿಸಿ ಇದನ್ನ ನಾದ್ಕೋಬೇಕಾಗತ್ತೆ. ಸ್ವಲ್ಪ ನೀರು ಹಾಕಿ ನಾದ್ಕೋರಿ. ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಬರ್ಬೇಕ್ರಿ ಅದು. ಈಗ ನೋಡ್ರಿ, ನಾದಾಕತ್ತಾನೆ ಪೂರ್ತಿಯಾಗಿ. ಒಮ್ಮೆ ನೀರು ಹಾಕಿಬಿಡ್ಬಾರ್ದ್ರಿ, ಸ್ವಲ್ಪ ನೀರು ಹಾಕ್ಕೊಂಡು, ಯಾಕಂದರೆ ಎಣ್ಣೆನೂ ಹಾಕಿರ್ತೈತೆ ಅದಕ್ಕೆ, ಅದೇನು ಚಂದ ಬರ್ತೈತೆ ಹಿಟ್ಟು. ಜೀರಿಗೆ, ಅಜ್ವಾನ ಎಲ್ಲ ಹಾಕಿ ಹಿಂಗೆ ನಾದ್ಕೋಬೇಕ್ರಿ. ನಾನು ಒಂದು ಕುಟ್ಟಾಣಿ ಒಳಗೆ ಹವೇಜ್ ಕಾಳು ಹಾಕೊಳಕ್ತಾನೆ ರೀ. ಈಗ ಹವೇಜ್ ಕಾಳು ತೊಗೊಂಡನಿ, ಜೀರಿಗೆ ತೊಗೊಂಡನ್ರಿ. ಅವನ್ನ ಒಂದಿಷ್ಟು ಕುಟ್ಕೋಬೇಕಾಗ್ತತಿ. ಅದಕ್ಕೆ ನೋಡ್ರಿ, ಇವೆರಡನ್ನು ನಾನು ಈಗ ಕುಟ್ಟಾಕತ್ತಾನೆ ರೀ. ಕುಟ್ಟಿ ತೊಗೋಬೇಕದನ್ನ. ಈಗ ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಇದನ್ನ ತೊಗೋತಾನೆ ರೀ. ಇದಕ್ಕೆ ಒಂದು ಸ್ವಲ್ಪ ನಾನು ಹಸಿ ಶುಂಠಿ ಹಾಕೊಳಕ್ತಾನೆ ರೀ. ಅದನ್ನ ಮಾಡಿ ತಗೊಂಡು ಈಗ ಇನ್ನೊಂದು ಸ್ವಲ್ಪ ಕುಟ್ಕೊಳಕ್ತಾನೆ. ಹಸಿ ಶುಂಠಿಯನ್ನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡ್ಕೊಂಡು ಹಸಿ ಮೆಣಸಿನ್ಕಾಯಿನೂ ಹಾಕೋರಿ. ನೋಡಿರಿ, ಈಗ ಹಸಿ ಮೆಣಸಿನ್ಕಾಯಿ ಮತ್ತು ಅಲ್ಲ ಎರಡನ್ನೂ ನಾನು ಕುಟ್ಟಿಟ್ಕೊಳಕ್ತಾನೆ. ಈಗ ಹವೇಜನ್ನು ಕುಟ್ಟಿಟ್ಕೊಂಡನಿ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳಕ್ತಾನೆ ರೀ. ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಜೀರಿಗೆ, ನಾನು ಕೊತ್ತಂಬರಿ ಕಾಳು ಕುಟ್ಟಿಟ್ಟಿದ್ನಲ್ರಿ ಹವೇಜ, ಅವನ್ನೂ ಹಾಕ್ಕೊಳಕ್ತಾನೆ. ಹಾಕ್ಕೊಂಡು ಹಸಿಮೆಣ್ಸಿಕಾಯಿ ಎಲ್ಲ ಪೇಸ್ಟ್ ಇತ್ತಲ್ರಿ ಅದನ್ನು ಹಾಕ್ಕೊಂಡು ಈಗ ಆಲೂ ಕುದಿಸಿ ಇಟ್ಕೊಂಡಿದ್ನಲ್ರಿ ಅದನ್ನು ಈಗ ಮ್ಯಾಶ್ ಮಾಡಿ ಹಾಕಾಕತ್ತಾನೆ ರೀ ಆ ಒಗ್ಗರಣೆಗೆ. ನೋಡಿರಿ, ಇದನ್ನು ಒಗ್ಗರಣೆ ರೆಡಿ ಆಯ್ತು. ಈಗ ಆಲೂ ಆಗಿದೆ. ಇದಕ್ಕೆ ಮಟ್ರ ಒಂದು ಸ್ವಲ್ಪ ಹಾಕ್ಕೊಳಕ್ತಾನೆ ರೀ. ವಟಾಣಿ ಕಾಳು, ಹಸಿ ವಟಾಣಿ ಇರ್ತಾವಲ್ರಿ, ಅವನು ಹಾಕ್ಕೊಂಡು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳಕ್ತಾನೆ. ಅರ್ಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತುಪ್ಪನೂ ಹಾಕೋರಿ. ಮಸ್ತಾಗಿರ್ತೈತೆ ಅದು. ನೋಡಿರಿ, ಈಗೆಲ್ಲನೂ ಹಾಕ್ಕೊಂಡು ಇದನ್ನು ನಾನು ಚಂದಂಗೆ ಇದನ್ನು ತಿರುಗಿಸ್ಕೋಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಮತ್ತು ಇದಕ್ಕೆ ಆಲೂ ಹಾಕಿದ್ರಿಂದ ಇನ್ನೊಂದು ಸ್ವಲ್ಪ ಇದಕ್ಕೆ ಉಪ್ಪು ಹಿಡಿತೈತಿ. ಎಲ್ಲ ಹಾಕ್ಕೊಂಡು ಚಂದಂಗೆ ಇದನ್ನ ಮಿಕ್ಸ್ ಮಾಡ್ಬೇಕ್ರಿ. ನೋಡಿರಿ, ಇದು ಚಂದಂಗೆ ಮಿಕ್ಸ್ ಆಗೈತಿ. ಇದು ಆಲೂ ಹಾಕಿದ್ದು ಮತ್ತು ವಟಾಣಿ ಎಲ್ಲನೂ ಮಿಕ್ಸ್ ಆಗೈತಿ ಚಂದಂಗೆ. ಈಗ ಹಿಟ್ಟು ಇದು ಭಾಳ ಚಂದ ಒಂದು ಹದಕ್ಕೆ ಬಂದೈತ್ರಿ. ಇದನ್ನು ನಾನು ಸಣ್ಣದಾಗೆ ಹಿಂಗೆ ಇದನ್ನು ಉಳ್ಳಿ ಮಾಡ್ಕೊಳಕ್ತಾನೆ ರೀ. ನೋಡಿರಿ, ಈಗ ಹಿಟ್ಟು ಚಂದ ಬಂದೈತಿ. ಇದು ನಾದೋದನ್ನು ಕರೆಕ್ಟಾಗಿ ನಾದ್ಕೋಬೇಕ್ರಿ. ಈಗ ಉಳ್ಳಿ ಮಾಡ್ಬೇಕಾತಂದ್ರೆ, ಉಳ್ಳಿ ಸಮ ಬರ್ಬೇಕಾತಂದ್ರೆ ಒಂದು ಸ್ವಲ್ಪ ಹಿಂಗೆ ಹಿಟ್ಟು ತೊಗೊಂಡು ಹಿಂಗೆ ಉದ್ದಕ ಮಾಡ್ಕೋಬೇಕ್ರಿ. ಉದ್ದಕ ಮಾಡ್ಕೊಂಡು ಅದನ್ನ ಸರಿಯಾಗಿ ಕಟ್ ಮಾಡಿದ್ರೆ ಒಂದೇ ಥರ ಸೇಮ್ ಉಳ್ಳಿ ಬರ್ತಾವ್ರಿ. ಯಾವಾಗಲೂ ಬರೀ ಹಂಗೆ ತೊಗೊಂಡು ಬಂದ್ರೆ ಒಂದೇ ಥರ ಸೇಮ್ ಉಳ್ಳಿ ಬರೋಂಗಿಲ್ಲ. ಈಗ ನಾನು ಉದ್ದಕ ಮಾಡಿ ಒಂದೊಂದು ಸೈಜಿಗೆ ಕಟ್ ಮಾಡೀನಿ, ಅವು ಅದಕ್ಕೆ ಸೇಮ್ ಬಂದವ್ರಿ. ನೋಡಿರಿ, ಇವೆಲ್ಲ ಉಳ್ಳಿ ತೊಗೊಂಡು ನಾನು ಇದನ್ನ ಹಿಂಗೆ ಮಾಡಿ ಇದ್ರೊಳಗೆ ನಾನು ಸ್ಟಫ್ ಮಾಡ್ಬೇಕಾಕತ್ತೆ. ನೋಡಿರಿ, ಇದು ಮಾಡಿ ನೋಡಿರಿ, ಈ ಥರ ಮಾಡ್ಬೇಕು. ಈ ಥರ ಮಾಡಿ ಕೈಲೇನ ಮಾಡ್ಕೋಬೇಕ್ರಿ. ಅದನ್ನ ಹಿಟ್ಟು ಹದ ಇತ್ತಂದ್ರೆ ಚಂದ ಬರ್ತೈತ್ರಿ ಅದು. ಈಗ ನೋಡಿರಿ, ಅದನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂಗೆ ಮಾಡ್ಕೊತಿರ್ತಾರೆ, ಅದ್ರೊಳಗನ ಹಾಕಿರ್ತೈತಲ್ರಿ. ನೋಡಿರಿ, ಈಗ ಎಷ್ಟು ಚಂದ ಬರಾಕ್ತೈತಿ. ಇಲ್ಕ ಹಿಟ್ಟು ಹಚ್ಕೊಂಡು ಮಾಡ್ಬೋದು ನೀವು. ಇದನ್ನು ಇದ್ರೊಳಗೆ ಸ್ಟಫ್ ಮಾಡ್ತೀನಿ ರೀ. ಈಗ ನೋಡಿರಿ, ಎಷ್ಟು ಚಂದ ಹಿಂಗೆ ಸ್ಟಫ್ ಮಾಡಿ ಒಂಥರ ಬಾಲ್ಗತ್ತೆ ಮಾಡ್ಬೇಕ್ರಿ. ಅದನ್ನ ಇದೈತಲ್ರಿ, ಇದು ಹೆಚ್ಚು ಹಿಟ್ಟು ಬಂದಿದ್ರೆ ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕು. ಅದನ್ನ ಇರಲಿಲ್ಲ ಅಂದರೆ ಇದನ್ನ ಬಾಲ್ ಥರ ಮಾಡ್ಕೋಬೇಕ್ರಿ. ಈಗ ನೋಡಿರಿ, ಇದು ಬಾಲ್ ಥರ ಆಯ್ತು. ಸ್ಟಫಿಂಗು ಐತಿ, ಅದು ತುಂಬೈತಿ ಒಳಗೆ. ಈಗ ನೋಡಿರಿ, ಈಗ ಕರೆಕ್ಟಾಗಿ ಬಾಲ್ ಥರ ಮಾಡ್ಕೋಬೇಕು. ಹಿಂಗೆಲ್ಲ ಉಂಡೆಗಳನ್ನು ನಾನು ಮಾಡಿಟ್ಕೊಂಡ್ರಿ. ಇವ್ನು ನೋಡಿರಿ, ಇದನ್ನು ಹಿಂಗೆ ಮಾಡ್ಕೋಬೇಕು. ಮತ್ತು ಬೇಕಾದ್ರೆ ಎಲ್ಲ ರೆಡಿಯಾಗಿಂದ ಹಿಂಗೆ ಮಾಡ್ಕೊಂಡು ಇಟ್ಕೊಳ್ಳೋಕ್ಕೂ ಬರ್ತೈತೆ. ಅದನ್ನ
ಈಗ ನೋಡ್ರಿ ಎಲ್ಲ ನಾನು ಒಂದು ಪಡ್ಡಿನ ಮನೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವನ್ನೆಲ್ಲ ಹಾಕ್ಕೊಳಕ್ತಾನೆ ರೀ. ಈ ಕರು ತಿನ್ನೋಕ್ಕಿಂತ ಹಿಂಗೆ ಡ್ರೈ ಇರ್ತೈತಲ್ರಿ ಭಾಳ ಟೇಸ್ಟ್ ಬರ್ತೈತಿ ಇದು. ಮತ್ತು ಫುಲ್ ಎಣ್ಣೆ ಒಳಗೆ ಹಾಕಿ ತಿನ್ಸೋಕೆ ಡೀಪ್ ಫ್ರೈಡ್ ಮಾಡೋಕ್ಕಿಂತ ಇದನ್ನ ಇಷ್ಟ ಫ್ರೈ ಮಾಡ್ಬೇಕ್ರಿ. ಇವನ್ನ ಚಂದ ಬರ್ತಾವೆ ಮತ್ತು ಭಾಳ ಮಸ್ತಾಗಿರ್ತಾವೆ ಇವು. ಕ್ರಿಸ್ಪಿನೂ ಆಗಿರ್ತಾವೆ, ಮಸ್ತಾಗಿರ್ತಾವೆ. ಎಣ್ಣೆ ಏನು ಭಾಳ ಹಾಕಂಗಿಲ್ಲ ರೀ. ನೋಡಿರಿ ಭಾಳ ಮಸ್ತಾಗಿರ್ತಾವ್ರಿ ಇವು. ಹಿಂಗೆ ಮಾಡಿ ನೋಡ್ರಿ. ಈಗ ನೋಡ್ರಿ ಎಷ್ಟು ಈಗ ಇವು ಎಲ್ಲನೂ ಚಂದ ಕಲರ್ ಬಂದಾವ್ರಿ. ಒಂದು ಕಲರ್ ಬರೋ ತನಕ ಅವನ್ನ ತಿರುಗಿಸಿ ಹಿಂಗೆ ಮಾಡಿ ಭಾಳ ಕ್ರಿಸ್ಪಿ ಮಾಡಿ ತೆಗಿಬೇಕ್ರಿ ಅವನು. ಯಾಕಂದ್ರೆ ಅದು ಹಿಟ್ಟೆಲ್ಲ ಹಿಂಗೆ ತಿರುಗಿಸೋದ್ರಿಂತ ಬೆಂದು ಕ್ರಿಸ್ಪಿ ಆಗ್ಬೇಕ್ರಿ ಅದು. ಈಗ ಒಳಗೆ ನಾವು ಸ್ಟಫಿಂಗು ಚಂದ ಇರ್ತೈತಲ್ರಿ, ಭಾರಿ ಮಸ್ತ್ ಆಗಿರ್ತಾವ್ರಿ ಸಮೋಸ ಇವು. ನೋಡ್ರಿ ಎಷ್ಟು ಡ್ರೈ ಅದಾವು, ಚಂದಾಗಿರ್ತಾವೆ, ಅಷ್ಟು ಕ್ರಿಸ್ಪಿನೂ ಬಂದಾವ್ರಿ. ಇದಕ್ಕೆ ನಾವು ಈ ಕೆಚಪ್ ಹಚ್ಕೊಂಡು ತಿನ್ಬೇಕ್ರಿ. ನೋಡ್ರಿ ಎಷ್ಟು ಮಸ್ತಾಗ್ಯಾವ. ಈಗ ನೋಡ್ರಿ ಅದನ್ನ ನಾನು ಕಟ್ ಮಾಡಿನೂ ತೋರಿಸ್ನು ಹೆಂಗೆ ಬಂದೈತೆ ಅಂಥೇಳಿ. ಭಾಳ ಅಂದ್ರೆ ಭಾಳ ಫಸ್ಟ್ ಕ್ಲಾಸ್ ಆಗ್ತಾವ್ರಿ ಇವು. ಸ್ಟಫಿಂಗು ಚಂದ ಇರ್ತೈತೆ ರೀ. ಮತ್ತು ಹಿಟ್ಟು ನಾದೋದು ಭಾಳ ಈಜಿ ಮೆಥಡ್ ರೀ. ಅಷ್ಟೂ ಯಾಕಂದ್ರೆ ಹೆಲ್ದಿಯಾಗಿರ್ತೈತಿ, ಭಾಳ ಆಯಿಲ್ ಇರೋದಿಲ್ಲ. ಡಯಟ್ ಮಾಡೋರ್ಗು ಇದನ್ನ ಕೊಟ್ರೆ ಭಾರಿ ಟೇಸ್ಟ್ ಮಾಡ್ಕೊಂಡು ತಿಂತಾರ್ರಿ. ಯಾಕಂದ್ರೆ ಎಣ್ಣೆ ಇರೋದಿಲ್ಲಲ್ರಿ ಭಾಳ, ಅವ್ರು ಅದಕ್ಕೆ ಹೆದರ್ಕೊಂಡಿರ್ತಾರೋ. ನೋಡ್ರಿ ಎಷ್ಟು ಮಸ್ತಾಗಿರ್ತೈತಿ. ನಾವು ಒಡೆದು ತೋರಿಸ್ನು ನೋಡ್ರಿ ಸ್ಟಫಿಂಗು ಎಷ್ಟು ಚಂದ ಬಂದೈತಿ. ನೀವು ಇದೇ ಥರ ಮಾಡಿ ನೋಡ್ರಿ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಒಂದು ಹೊಸ ಇದನ್ನ ರೆಸಿಪಿ ಮಾಡ್ದಂಗೆ ಆಕತಿ. ನೋಡ್ರಿ ಎಷ್ಟು ಚಂದ ಬರ್ತೈತಿದು. ಭಾಳ ಇದನ್ನು ಕ್ರಿಸ್ಪಿಯಾಗಿಯೂ ಬಂದಾವ್ರಿ, ಟೇಸ್ಟಿಯಾಗಿಯೂ ಇರ್ತೈತಿ.